ರಾಯರೆಡ್ಡಿ ಅವರೇ, ನಿಮ್ದೇ ಆಕ್ಟ್ ನಲ್ಲಿ ಮಾತಾಡ್ತಿರ್ತಾರೆ. ಒಂದೇ ನಿಮಿಷ ಒಂದ್ ನಿಮಿಷ ರಾಯರೆಡ್ಡಿ ಅವರು ಹೇಳಿದಕ್ಕೆ ಸತ್ಯ ಕೈಯಾಗಿದೆ ಅನ್ನೋ ಕಾರಣಕ್ಕೆ ಬೇಜಾರು ಮಾಡ್ಕೋಬೇಡಿ. ನೀವು ಇದರಲ್ಲಿ ನಿಮ್ಮ ಆಕ್ಟ್ ನಲ್ಲಿ ಸೆಕೆಂಡ್ ನಲ್ಲಿ ಬಿ ನಲ್ಲಿ ಏನ್ ಹೇಳ್ತೀರಿ ಅಂತ ಕೇಳಿದ್ರೆ, ಸುನಿಲ್ ಕುಮಾರ್ ಅವರೇ ದಯವಿಟ್ಟು ಕೂರಿ ಆಮೇಲೆ ಕ್ಲಾರಿಫಿಕೇಶನ್ ಕೇಳಿ. ಕ್ಲಾರಿಫಿಕೇಶನ್ ಸರ್? ಹೌದು, ಅವ್ರಿಗೆ ಉತ್ತರ ಕೊಡಕ್ ಬಿಡಿ. ಉತ್ತರ ಕೊಟ್ಟ ಆದ್ಮೇಲೆ ಕ್ಲಾರಿಫಿಕೇಶನ್ ಕೇಳಿ. ಜಾತಿ ಅನುಸೂಚಿತ ಬುಡಕಟ್ಟು ಪ್ರಮಾಣಗಳ ಸೌಲಭ್ಯಗಳ ಜೊತೆಗೆ ನೋಡಲ್ ಇಲಾಖೆಗೆ ಫಲಾನುಭವಿಗಳ ಪಟ್ಟಿಯನ್ನು ಒದಗಿಸಿದ್ದರೆ ಮಾತ್ರ ಈ ಯೋಜನೆಯನ್ನು ರಾಜಸ್ವ ಯೋಜನೆ ಎಂದು ವರ್ಗೀಕರಿಸಬಹುದಾಗಿದೆ ಅಂತೇಳಿ ಆಕ್ಟ್ ನಲ್ಲಿ ಹೇಳ್ತೀರಿ. ಕೊಡಿ ಪಟ್ಟಿ. ಹಂಗಾರೆ ಶಕ್ತಿ ಯೋಜನೆಯಲ್ಲಿ ಯಾರು ಎಸ್ಸಿಗಳಿದ್ರು ಅಂತ? ಶಕ್ತಿ ಯೋಜನೆಯಲ್ಲಿ ಪಟ್ಟಿ ಕೊಡಕ್ಕೆ ಅಲ್ಲಿ ಹೋಗಿ ಜಾತಿ ಬರ್ಕೊಳಕ್ಕಾಗಲ್ಲ. ಬಸ್ಸಲ್ಲಿ ಜಾತಿ ಬರೆಯಕ್ಕಾಗಲ್ಲ. ಎಲ್ಲ ಒಟ್ಟಿಗೆ ಹೋಗ್ತಾರೆ ನೋಡ್ರಿ, ಎಲ್ಲ ಒಟ್ಟಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ಯಾವ್ಯಾವ ನೀನ್ ಯಾವ ಜಾತಿ ಕೂತಿದ್ದೀರಿ ಅಂತ ಬರ್ಕೊಳಕ್ ಆಗ್ತಲ್ಲ. ಎಲ್ಲ ಒಟ್ಟಿಗೆ ಹೋಗ್ತಾರೆ. ಒಟ್ಟಾರೆ ಕರ್ನಾಟಕ ರಾಜ್ಯದಲ್ಲಿರೋ SC/ST ಜನಕ್ಕೆ ಅದರ ಇದು ಸೇರಿದೆ, ಅದು ಸೇರಿದೆ. ಅದು ಅವ್ರಿಗೆ ಅನುಕೂಲ ಆಗ್ಲಿ, ಅಲ್ಲಿ ಹೋಗ್ತಾರೆ. ಅಲ್ಲಿ ಬಸ್ಗೆ ಹೋದಾಗ ನೀನ್ ಯಾವ ಜಾತಿ ಅಂತ ಕೇಳಕ್ಕಾಗಲ್ಲ. ಅದನ್ನ ಮಾಡಕ್ ಆಗೋದಿಲ್ಲ. ಒಟ್ಟಾರೆ ಅವರಿಗೆ ಶಕ್ತಿ ಯೋಜನೆಯಲ್ಲಿ ಆ ಸಮಾಜದ ಹೆಣ್ಮಕ್ಳು ಹೋಗೇ ಅವ್ರಿಗೆ ಅನುಕೂಲ ಆಗಿದೆ. ಅವ್ರು ಒಪ್ಕೊಂಡಾರೆ. ಮಾನ್ಯ ಅಧ್ಯಕ್ಷರೇ, ನಾನು ಈಲ್ಡಾಗಲ್ಲ ಇನ್ ಮುಂದೆ ಈಲ್ಡಾಗ ಅವರು ಉತ್ತರ ಹೇಳಿ ರೇ ಸ್ವಾಮಿ ಹೇಳ್ತಾರೆ. ಅವರು ಉತ್ತರ ಹೇಳಾದ್ಮೇಲೆ ಕ್ಲಾರಿಫಿಕೇಶನ್ಗೆ ಟೈಮ್ ಇರುತ್ತೆ. ದಯಮಾಡಿ ಎಲ್ಲ ಪಾಯಿಂಟ್ಸ್ ಗುರ್ತಾಕಿಂಡ್ರಿ ಆಮೇಲೆ ಹೇಳಿ. ನಾನು ಮೊದಲೇ ಹೇಳ್ತೀನಿ, ಆಮೇಲೆ ಕೇಳಿ. ಪಾಯಿಂಟ್ಸ್ ಗುರ್ತಾಕೇಳಿ ಆಮೇಲೆ ಕೇಳಿ. ಪಾಯಿಂಟ್ ರೈಸ್ ಮಾಡಬೇಕು. ನಾವು ಇಟ್ ಇಸ್ ನಾಟ್ ಡಿಸೆನ್ಸಿ ಅಂತ ಹೇಳಿ ಕೂತ್ಕೊಂಡಿದ್ದೀವಿ ನಾವು.